ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಗಲೇ ಸಾಕಷ್ಟು ವೀಡಿಯೋಸನ್ನು ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ಕಿರ್ಚಾಫ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಕಿರ್ಚಾಫ್ಸ್ ಫಸ್ಟ್ ಲಾ ಅಂದರೆ ಕರೆಂಟ್ ಲಾ, ಸೆಕೆಂಡ್ ಲಾ ಅಂದರೆ ವೋಲ್ಟೇಜ್ ಲಾ, ಸ್ಟೇಟ್ಮೆಂಟು, ಸಿಗ್ನಿಫಿಕೆನ್ಸು, ಸೈನ್ಸ್ ಕನ್ವೆನ್ಷನ್, ಪಾಸಿಟಿವ್ ಯಾವಾಗ, ನೆಗೆಟಿವ್ ಯಾವಾಗ, ಯಾವ್ಯಾವ ರೂಲನ್ನು ಅಪ್ಲೈ ಮಾಡಬೇಕು, ಇದನ್ನೆಲ್ಲ ವಿವರವಾಗಿ ಹೇಳಿದ್ದೀನಿ. ಈಗ ಬನ್ನಿ ಆ ರೂಲ್ಸನ್ನು ಫೆಮಿಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೋ ಎರಡೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಆಮೇಲೆ ನಾನು ಈ ಚಾಪ್ಟರನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ಕಿರ್ಚಾಫ್ ಲಾಸ್ ಮೇಲೆ ಪ್ರಾಬ್ಲಮ್ಸ್ಗಳು ನೋಡೋದಕ್ಕೆ ಕಷ್ಟ ಇರ್ತವೆ. ರೂಲ್ಸನ್ನು ಫಾಲೋ ಮಾಡ್ಕೊಂತ ಹೋಗ್ಬಿಟ್ರೆ ಬಹಳ ಸುಲಭ. ಆಮೇಲೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲೂ ಕೂಡ ಕಿರ್ಚಾಫ್ ಲಾಗಳ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಕಿರ್ಚಾಫ್ ಲಾಸಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು CET ಡಿಸ್ಕಷನ್ನಲ್ಲೂ ಹೇಳ್ತೀನಿ. ಈಗ ಜಸ್ಟ್ ರೂಲ್ಸ್ ಫೆಮಿಲಿಯರ್ ಆಗಲಿಕ್ಕೋಸ್ಕರ ಒಂದು 2 ಅಥವಾ 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಈಗ ಮೊದಲನೇದಾಗಿ ನೋಡಿ, ಈ ಸರ್ಕ್ಯೂಟಲ್ಲಿ ನಾನೇನು ಮಾಡ್ತೀನಿ, ಒಂದಷ್ಟು ರೆಸಿಸ್ಟರ್ಗಳನ್ನು, ಒಂದಷ್ಟು ಬ್ಯಾಟ್ರಿಗಳನ್ನು ತಗೋತೀನಿ. ನೋಡ್ತಾ ಇದ್ದೀರಲ್ವಾ, ಈಗ 2 ಬ್ಯಾಟ್ರಿ ತಗೊಂಡೆ, 4 ರೆಸಿಸ್ಟರ್ಗಳನ್ನು ತಗೊಂಡೆ, ಮಧ್ಯದಲ್ಲಿ ಇನ್ನೂ ಒಂದು ರೆಸಿಸ್ಟರನ್ನು ಹಾಕ್ತೀನಿ. ಆಯಿತಾ? ಈಗ ಈ ರೆಸಿಸ್ಟರ್ಸ್ಗೆ ಒಂದು ವ್ಯಾಲ್ಯೂಸನ್ನು ಕೊಡೋಣ. ಇದನ್ನು 8 ಓಮ್ ಅನ್ನೋಣ, ಇದು 4 ಓಮ್, ಇದು 4 ಓಮ್. ಸೇಮ್ ಇರಬೇಕಂತ ಏನಿಲ್ಲ, ಯಾವ ವ್ಯಾಲ್ಯೂ ಬೇಕಾದ್ರೂ ಇರ್ಬೋದು. ಸುಮ್ಮನೆ ಸಿಂಪ್ಲಿಫಿಕೇಶನ್ ಪರ್ಪಸ್ಗೋಸ್ಕರ ನಾನು ಈ ಥರ ವ್ಯಾಲ್ಯೂಸನ್ನು ತಗೊಳ್ತಾ ಇದ್ದೀನಿ. ಇದನ್ನು 3 ಓಮ್ ಅಂತ ಕರಿತೀನಿ. ಲೆಟ್ ಅಸ್ ಸೇ ದಿಸ್ ಇಸ್ ಎ ಬ್ಯಾಟರಿ ಆಫ್ EMF 2 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಓಕೆ, ಬ್ಯಾಟ್ರಿಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಇದು 6 ವೋಲ್ಟ್ 1 ಓಮ್ ಅಂತ ಇಟ್ಕೊಳ್ಳೋಣ. ಆಯಿತಾ? ಈಗ ಪ್ರಶ್ನೆ, ಇನ್ ದಿ ಎಬೋ ನೆಟ್ವರ್ಕ್ ನೋಡಿ, ಇದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟು, ತುಂಬ ರೆಸಿಸ್ಟರ್ಸ್ ಇದೆ. 1 2 3 4 5 6 7 ರೆಸಿಸ್ಟರ್ಸ್ ಇದೆ. ಇವು ಕೂಡ ರೆಸಿಸ್ಟೆನ್ಸಸ್ಗಳೇ, ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅದು. ಓಕೆ, ಇನ್ ದ ಎಬೋ ನೆಟ್ವರ್ಕ್ ಫೈಂಡ್ ಕರೆಂಟ್ ಥ್ರೂ 3 ಓಮ್ ಅಂತ ಕ್ವಶನ್ ಕೇಳ್ತಾರೆ. ಆಯಿತಾ? ಫೈಂಡ್ ದ ಕರೆಂಟ್ ಥ್ರೂ 3 ಓಮ್. ವಾಟ್ ಈಸ್ ದ ಕರೆಂಟ್ ಥ್ರೂ 3 ಓಮ್, ಅಥವಾ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 3 ಓಮ್. ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇನ್ನು ನೋಡಿ, ರೂಲ್ಸನ್ನು ಅಪ್ಲೈ ಮಾಡಬೇಕು. ಕಿರ್ಚಾಫ್ ಲಾಸನ್ನು ಬಳಸಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ಸ್ಟೆಪ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸರ್ಕ್ಯೂಟಿಗೆ ಒಂದು ಹೆಸರಿಡಬೇಕು, ನೇಮಿಂಗ್ ಸೆರೆಮನಿ ಆಗಬೇಕು. ಐ ನೇಮ್ ಇಟ್ ಆಸ್ ABCD F. ಈ ಬೇಡ, ಈ ಅನ್ನು ನಾನು EMFಗೆ ರಿಸರ್ವ್ ಮಾಡಿದ್ದೀನಿ. GA. ಆಯ್ತಲ್ವಾ? ಇದು ಮೊದಲನೇ ಕೆಲಸ. ಫಸ್ಟ್ ಸ್ಟೆಪ್ ಈಸ್ ನೇಮ್ ದ ಸರ್ಕ್ಯೂಟ್. ಸರ್ಕ್ಯೂಟನ್ನು ನೇಮ್ ಮಾಡಿದ ಮೇಲೆ ವೇರ್ ಆರ್ ದಿ ಜಂಕ್ಷನ್ಸ್ ಐಡೆಂಟಿಫೈ ಮಾಡಿ. ನೋಡಿ, B is a junction, F is a junction, but G is not a junction. And you know why it is not a junction? ಇಲ್ಲಿ ಏನು ಕರೆಂಟ್ ಬರುತ್ತೋ ಹಿಂಗೆ ತಿರುಗಿಕೊಳ್ಳುತ್ತೆ, ಡಿವೈಡ್ ಆಗಲ್ಲ. ಅಥವಾ ಈ ಕಡೆಯಿಂದ ಒಂದು ಕರೆಂಟ್ ಬಂದು ಸೇರ್ಕೊಳ್ಳಲ್ಲ. ಯಾವ ಪಾಯಿಂಟ್ ಹತ್ರ ಕರೆಂಟ್ ಡಿವೈಡ್ ಆಗೋದು ಅಥವಾ ಸೇರೋದು ಇದೆಯೋ ಅದನ್ನು ಜಂಕ್ಷನ್ ಅಂತೀವಿ. ಮೀಟಿಂಗ್ ಆಗಬೇಕು, ಇಲ್ಲ ಡಿವೈಡ್ ಆಗಬೇಕು. ಸುಮ್ಮನೆ ಹಿಂಗೆ ಬಂದು ಹಿಂಗೆ ತಿರುಗಿಕೊಂಡ್ರೆ ಅದು ಜಂಕ್ಷನ್ ಆಗೋದಿಲ್ಲ. ದಟ್ ವೇ ACDG ಆರ್ ನಾಟ್ ಜಂಕ್ಷನ್ಸ್, ಓನ್ಲಿ B and F ಆರ್ ಜಂಕ್ಷನ್ಸ್. ಸೊ ಮೊದಲನೇ ಸ್ಟೆಪ್ ಆಯಿತು, ನೇಮಿಂಗ್ ಸೆರೆಮನಿ. ಎರಡನೇ ಸ್ಟೆಪ್, ಈ ಸೆಲ್ಗಳ ಹತ್ರ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಬರೋ ಥರ ಒಂದು ಆರೋ ಮಾರ್ಕನ್ನು ಹಾಕ್ಕೋಬೇಕು. ಇದನ್ನು ಸೆಲ್ ರೂಲ್ ಅಂತ ಹೇಳಿದ್ದೀನಿ. ಸೊ ಸೆಲ್ ಪಕ್ಕದಲ್ಲೇ ಒಂದು ಆರೋ ಮಾರ್ಕ್, ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇನ್ಸೈಡ್ ದ ಬ್ಯಾಟರಿ ಕರೆಂಟ್ ಈಸ್ ಗೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ. ಹಾಗೆ ಇಲ್ಲೂ ಕೂಡ ಸೆಲ್ಲಿನ ಪಕ್ಕದಲ್ಲಿ ಒಂದು ಆರೋ ಮಾರ್ಕನ್ನು ಹಾಕ್ಕೊಳ್ಳಿ. ಸೊ ಬೇರೆ ಬೇರೆ ಕಲರಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಗೊತ್ತಾಗೋದು. ಇಲ್ಲಿ ನಾನು ಯಾವ ಕಲರಲ್ಲಿ ಬರೆದ್ರು ಅದು ಆಲ್ಮೋಸ್ಟ್ ಗ್ರೀನಿಶೇ ಕಾಣಿಸ್ತಾ ಇದೆ. ಹಂಗಾಗಿ ನೀವು ಡೋಂಟ್ ಎಕ್ಸ್ಪೆಕ್ಟ್ ಮಲ್ಟಿಪಲ್ ಕಲರ್ಸ್ ಹಿಯರ್. ಓಕೆ, ಸೊ ಇದಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಕರೆಂಟ್ಸನ್ನು ಸ್ಟಾರ್ಟ್ ಮಾಡಬೇಕು. ಈಗಷ್ಟೇ ಹೇಳಿದೆ, ಸೆಲ್ಲಿನ ಒಳಗಡೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಕರೆಂಟ್ ಹರಿಯುತ್ತೆ ಅಂತ. ಸೆಲ್ಲಿನ ಹೊರಗಡೆ, ಎಸ್ ಯು ಆರ್ ಕರೆಕ್ಟ್, ಇಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್. ಅಂದರೆ ಈಗ ಬಂದಿದ್ದ ಕರೆಂಟ್ ಹಂಗೆ ಹೋಗುತ್ತೆ ಅಷ್ಟೇ. ಓಕೆ, ಇದನ್ನು ನಾನು I1 ಅಂತ ಕರಿತೀನಿ. ಹಾಗೆ ಹೋಯಿತು ಆ ಕರೆಂಟ್. ಎಲ್ಲಿಗೆ? A ಹತ್ರ ಹೋಯಿತು. A ಹತ್ರ ಡಿವೈಡ್ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ಯಾವ ಕರೆಂಟ್ನೊಂದು ಬ್ರಾಂಚ್ ಇಲ್ಲ. ಸೊ A ಈಸ್ ನಾಟ್ ಎ ಜಂಕ್ಷನ್. ಹಾಗೆ ಹೋಯಿತು, ಇಲ್ಲಿಗೆ ಬಂತು. ಆಯಿತಾ? ಅಷ್ಟೊತ್ತಿಗೆ ಈ ಕಡೆಯಿಂದ ಇನ್ನೊಂದು ಕರೆಂಟ್ ಬರುತ್ತೆ, ಈ ಬ್ಯಾಟ್ರಿಯಿಂದನೂ ಕರೆಂಟ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಲೆಟ್ ಮಿ ಕಾಲ್ ಇಟ್ ಆಸ್ I2. ಆ I2 ಕೂಡ ಬಂತು, B ಹತ್ರ ಸೇರಿಕೊಳ್ತು. ಸೊ ಈ ಕಡೆಯಿಂದ ಕರೆಂಟ್ಗಳು ಬಂದು B ಹತ್ರ ಸೇರಿಕೊಂಡು ಮುಂದಕ್ಕೆ ಹೋಗಬೇಕಲ್ವಾ? ಮುಂದಕ್ಕೆ ಹೋಗಬೇಕಾದ್ರೆ ಹೆಂಗೆ ಹೋಗ್ತವೆ? ಇಲ್ಲಿ I1 ಇಲ್ಲಿ I2 ಸೇರಿಕೊಂಡು I1 + I2 ಆಗುತ್ತೆ. ಸೊ ನಾವು ಇವಾಗ ಕಂಡುಹಿಡಿಬೇಕಾಗಿರೋದು
I1 ಪ್ಲಸ್ I2 ಅನ್ನ, ಬರೀ I1 ಅಲ್ಲ, ಬರೀ I2 ಅಲ್ಲ. ಯಾಕೆಂದರೆ ಕ್ವಶನ್ ಬಂದು ವಾಟ್ ಈಸ್ ದ ಕರೆಂಟ್ ಥ್ರೂ 3 ಓಮ್? ಕರೆಂಟ್ ಥ್ರೂ 3 ಓಮ್ ಈಸ್ I1 ಪ್ಲಸ್ I2. ಓಕೆ, I1 ಪ್ಲಸ್ I2 ಮುಂದಕ್ಕೆ ಬಂತು. ಇಲ್ಲಿಗೆ ಬಂದ ಮೇಲೆ I1 ವಾಪಸ್ ಅದ್ರ ಮನೆಗೆ ಹೊರಟು ಹೋಗುತ್ತೆ, ಅಂದರೆ ಇಲ್ಲಿ I1 ಇದು. I2 ವಾಪಸ್ ಅದ್ರ ಬ್ಯಾಟ್ರಿ ಕಡೆಗೆ ಹೊರಟು ಹೋಗುತ್ತೆ, ಅಂದರೆ ದಿಸ್ ಈಸ್ I2. ಗೊತ್ತಾಗ್ತಿದೆಯಲ್ವಾ? ಸೊ ಈ ಥರ ನಾವು ಕರೆಂಟ್ಸನ್ನು ಡಿವೈಡ್ ಮಾಡಬೇಕು. ಸೊ ಎರಡನೇ ಸ್ಟೆಪ್ ಆಯಿತು, ಮೂರನೇ ಸ್ಟೆಪ್ಪೂ ಆಯಿತು. ಫಸ್ಟ್ ಸ್ಟೆಪ್ ಏನು? ನೇಮ್ ದ ಸರ್ಕ್ಯೂಟ್. ಸೆಕೆಂಡ್ ಸ್ಟೆಪ್ ಏನು? ಡ್ರಾ ದಿ ಲೈನ್ ಔಟ್ಸೈಡ್ ದ ಬ್ಯಾಟರಿ ಸಚ್ ಎ ವೇ ದಟ್ ಆರೋ ಮಾರ್ಕ್ ಈಸ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್. ಸೊ ವೆರೆವರ್ ಯು ಹ್ಯಾವ್ ಬ್ಯಾಟ್ರಿ ಯು ಡ್ರಾ ಲೈನ್ ಲೈಕ್ ದಿಸ್. ಮೂರನೇ ಸ್ಟೆಪ್ ಏನು? ಮಾರ್ಕ್ ದಿ ಕರೆಂಟ್ಸ್ ಇನ್ ದ ಬ್ರಾಂಚಸ್. ನೋಡಿ, ಇಲ್ಲಿಂದ ಶುರುವಾದಂಥ ಕರೆಂಟ್ ಇಲ್ಲಿಗೆ ಬರುತ್ತೆ, ಅಷ್ಟೊತ್ತು ಈ ಕಡೆಯಿಂದನೂ ಕರೆಂಟ್ ಬರುತ್ತೆ, ಅವೆರಡು ಸೇರಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾವೆ I1 ಪ್ಲಸ್ I2 ಆಗಿ. ಒಂದು ಪ್ರಾಬ್ಲಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ, ಆಮೇಲೆ ನೀವೇ ಓನಾಗಿ ಇನ್ನೂ ಎಷ್ಟೇ ಕಾಂಪ್ಲಿಕೇಟ್ ಆದರೂ ಸರ್ಕ್ಯೂಟ್ ಮಾಡಬಹುದು. ಒಂದು ಗೋಲ್ಡನ್ ರೂಲ್ ಏನಪ್ಪ ಅಂದರೆ, ಒಂದು ಬ್ರಾಂಚಲ್ಲಿ ಒಂದೇ ಕರೆಂಟ್ ನೋಡಿ, ಎಫ್ ಇಂದ ಜಿ ತನಕ, ಜಿ ಇಂದ ಎ ತನಕ, ಎ ಇಂದ ಬಿ ತನಕ, ಇದಿಷ್ಟು ಸೇರಿ ಒಂದೇ ಬ್ರಾಂಚು. ಒಂದು ರೋಡಲ್ಲಿ ಹಿಂಗೆ ಹೋದ್ರಿ, ಹಿಂಗೆ ತಿರ್ಕೊಂಡ್ರಿ, ಹಿಂಗೆ ಬಂದ್ರಿ, ಆ ರೋಡಿಗೆ ಮತ್ತೆ ಎಲ್ಲೂ ಡಿವಿಯೇಷನ್ ಇಲ್ಲ, ಒನ್ ವೇ ಟ್ರಾಫಿಕ್. ಹಿಂಗೆ ಹೋದಂಥ 10 ವೆಹಿಕಲ್ಸು ಮತ್ತೆ ಹಿಂಗೆ ತಿರ್ಕೊಂಡು, ಮತ್ತೆ ಹಿಂಗೆ ತಿರ್ಕೊಂಡು, ಆಯಿತಾ? ಇಲ್ಲೇನಾದರೂ ಬೈಪಾಸ್ ಇದ್ದರೆ ಒಂದು 2 ವೆಹಿಕಲ್ ಹಂಗೆ ಹೊರಟು ಹೋಗಿರೋವು, ಆ ಥರ ಇಲ್ಲಿ ಕೂಡ. ಸೊ ಈ ಕರೆಂಟ್ ಫುಲ್ I1 ಎಲ್ಲಿ ತನಕ? ಎಫ್ ಇಂದ ಬಿ ತನಕ. ಹಾಗೆ ಈ ಕಡೆ ಫುಲ್ ಕರೆಂಟ್ I2. ಸೊ ಸೇರ್ಕೊಳ್ಳೋದು ಎಲ್ಲಿ? ಬಿ ಹತ್ರ. I1 I2 ಸೇರಿಕೊಂಡು ಮುಂದಕ್ಕೆ ಹೋಗುತ್ತೆ, ಮತ್ತೆ ಡಿವೈಡ್ ಆಗಿ ವಾಪಸ್ ಬರುತ್ತೆ. ಐ ಹೋಪ್ ಯು ಗಾಟ್ ಇಟ್. ಟು ಮಚ್ ಆಫ್ ಎಕ್ಸ್ಪ್ಲನೇಷನ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಸರಿ, ಎಲ್ಲ ಮುಗಿದೋಯ್ತು. ಸೊ ಕರೆಂಟ್ ಮಾರ್ಕಿಂಗ್ ಆಯಿತು, ಹೊರಗಡೆ ಬ್ಯಾಟ್ರಿ ಹತ್ರ ನಾವು ಆರೋ ಮಾರ್ಕ್ ಹಾಕಿದ್ದಾಯಿತು. ಈಗ ಲೂಪನ್ನು ಸರ್ಕ್ಯೂಟನ್ನು ನೇಮ್ ಮಾಡಿದ್ದಾಯಿತು. ಈಗ ನಾವು ಲೂಪ್ ಲಾ ಅಥವಾ ಏನು ಮೆಶ್ ಲಾ ಅಥವಾ ಏನು ವೋಲ್ಟೇಜ್ ಲಾ ಅನ್ನು ಅಪ್ಲೈ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಸರ್ಕ್ಯೂಟನ್ನು ಸುಮ್ಮನೆ ಗಮನಿಸಿ. ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ನಿಮಗೆ ಕಾಣಿಸ್ತಾ ಇದೆ? ಎಸ್, 2 ಅನ್ನೋನ್ ಕ್ವಾಂಟಿಟೀಸ್ ಕಾಣಿಸ್ತಾ ಇದೆ. ಯಾವ್ಯಾವುದು? I1 ಮತ್ತು I2. ಸೊ ಎಷ್ಟು ಈಕ್ವೇಷನ್ಸ್ ಬೇಕು ನಿಮಗೆ? 2 ಈಕ್ವೇಷನ್ಸ್ ಬೇಕು. ಅಂದರೆ ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ಇರ್ತವೋ ಅಷ್ಟು ಈಕ್ವೇಷನ್ಸ್ ನಮಗೆ ಬೇಕು. ಸೊ ವಿ ಶಾಲ್ ರೈಟ್ 2 ಈಕ್ವೇಷನ್ಸ್ ನಾವು. ಸೊ ಫಸ್ಟ್ ಈಕ್ವೇಷನ್ ಬರೀಲಿಕ್ಕೆ ನಾನೇನು ಮಾಡ್ತೀನಿ? ಅಪ್ಲೈ KVL, Kirchhoff's voltage law, to A, B, F, G, A. A, B, F, G, A. ಲೂಪ್ ಅನ್ನು ಗಮನಿಸಿ. A to B, B to F, F to G, G to A. ಹೆಂಗೆ ಹೋಗ್ತಾ ಇದ್ದೀನಿ ನಾನು? ಐ ಆಮ್ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನ್. ಇದನ್ನೇ ನಾನು ಕನ್ವೆನ್ಷನಲ್ ಡೈರೆಕ್ಷನ್ ಅಂತ ಕರೆಯೋದು. ಸೊ ನನಗೆ ಹೆಂಗೆ ಬೇಕೋ ಆ ಡೈರೆಕ್ಷನಲ್ಲಿ ನಾನು ಹೋಗ್ತಾ ಇದ್ದೀನಿ. ಗೊತ್ತಾಯ್ತಲ್ವಾ? ಈಗ ಶುರು ಮಾಡೋಣ. ಎ ಇಂದ ಬಿಗೆ ಹೋಗ್ತಾ ಇದ್ದಾರೆ. ದಿಸ್ ಈಸ್ ಯುವರ್ ಕನ್ವೆನ್ಷನಲ್ ಡೈರೆಕ್ಷನ್. ಸೊ ವೆನ್ ಯು ಆರ್ ಗೋಯಿಂಗ್, ರೈಟ್ ದಿ IR ಪ್ರಾಡಕ್ಟ್. ಸೊ ಎ ಇಂದ ಬಿಗೆ ಹೋಗ್ಬೇಕಾದ್ರೆ IR ಪ್ರಾಡಕ್ಟ್ ಬಂದು ನೋಡಿ, ಇಲ್ಲಿರೋ ಕರೆಂಟ್ I1 ಇಂಟು 8. ಸೊ ಅದಕ್ಕೆ ನಾನು 8I1 ಅಂತ ಬರೀತೀನಿ. ಸರ್, ಇದು ಪ್ಲಸ್ಸಾ ಮೈನಸ್ಸಾ? ರೆಸಿಸ್ಟೆನ್ಸ್ ರೂಲನ್ನು ಜ್ಞಾಪಿಸ್ಕೊಳ್ಳಿ. ಇದು ರೆಸಿಸ್ಟರ್, ಇಲ್ಲಿ ಕರೆಂಟ್ ಹೋಗ್ತಾ ಇದೆ, ನೀವು ಹಿಂಗೆ ಹೋಗ್ತಾ ಇದ್ದೀರಾ. I and R ಇದೆ. ಸೊ I and R must be negative if you are going in the same direction. Therefore this is minus. Got it? ನೆಕ್ಸ್ಟ್ B to F ಹೋಗ್ತಾ ಇದ್ದೀರಾ. 3 is the resistance, current is I1 plus I2, so IR product is 3 into I1 plus I2. So you are going again in the direction of current, put minus sign, right? Next F in the G ಬರ್ತಾ ಇದ್ದೀರಾ. 8 is the resistance, I1 is the current, so it is minus 8 I1. Next G to A ಹೋಗ್ತಾ ಇದ್ದೀರಾ. there is 1 ohm resistor ಬಚ್ಚಿಟ್ಕೊಂಡಿದೆ. ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಆ 1 ohm ಅನ್ನ ಬಿಟ್ಬಿಡ್ತಾರೆ. ಮರಿಬಾರ್ದು, ಅದನ್ನ ಬಿಡಬಾರ್ದು. 1 ohm ಈಸ್ ಆಲ್ಸೋ ರೆಸಿಸ್ಟರ್. ಬೇಕು ಅಂದರೆ ಇಲ್ಲಿ ನೀವು ಸಣ್ಣದಾಗ ಒಂದು ಜಿಗ್ಜಾಗ್ ಲೈನ್ ಹಾಕ್ಕೊಳ್ಳಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ರೆ. ಇಲ್ಲ ಅಂದರೆ ತೊಂದರೆ ಇಲ್ಲ. ಸೊ 1 ohm ಇದೆ, 1 into I1, ಸೊ ಇಟ್ ಈಸ್ 1 I1, ಅಗೈನ್ ಮೈನಸ್ ಸೈನ್. ಅಲ್ಲಿಗೆ IR ಪ್ರಾಡಕ್ಟ್ಸ್ ಆಯಿತು. ಆಯ್ತಾ? EMF ಈ ಲೂಪಲ್ಲಿ EMF ಹೆಂಗೆ ಬರೆಯೋದು ನೋಡಿ. EMF ಅನ್ನ ನಾವು ಈ ಸೆಲ್ ರೂಲನ್ನು ನಾನು ಹೇಳ್ತಾ ಇದ್ದೀನಿ. ನೆಗೆಟಿವ್ ಟು ಪಾಸಿಟಿವ್ ಒಂದು ಲೈನ್ ಹಾಕಿರ್ತೀರಾ, ನೀವು ಹೋಗೋ ಡೈರೆಕ್ಷನ್ನು ಹಾಗೆ ಇದ್ದರೆ EMF ಪಾಸಿಟಿವ್ ಆಗುತ್ತೆ, ಪ್ಲಸ್ ಆಗುತ್ತೆ. ಉಲ್ಟಾ ಹೋದರೆ ಮೈನಸ್ ಆಗುತ್ತೆ. ಸೊ ಇವಾಗ ನಾನು ಹೀಗೆ ಬಂದೆ ಹಿಂಗೆ ಹೋಗ್ತಾ ಇದ್ದೀನಿ. ಸೊ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಈ ಆರೋ ಮಾರ್ಕು ಹಿಂಗೆ ಇದೆ, ಸೇಮ್ ಇರೋದ್ರಿಂದ ಇಟ್ ಮಸ್ಟ್ ಬಿ ಪ್ಲಸ್ EMF, ದಟ್ ಈಸ್ 6.
ಸೊ ಇದು ಪ್ಲಸ್. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳುತ್ತೆ, ಸಮ್ ಆಫ್ ಇ ಎಮ್ ಎಫ್ ಅಂಡ್ ಐ ಆರ್ ಪ್ರಾಡಕ್ಟ್ಸ್, ಅಂದರೆ ಇಲ್ಲಿ ಪ್ಲಸ್ ಬರಬೇಕು. ಈ ಪ್ಲಸ್ ಬರೀದಿದ್ರು ನಡೆಯುತ್ತೆ ಆಯಿತಾ, ಮೈನಸ್ ಇದ್ರೆ ಮಾತ್ರ ಬರೆಯೋಣ. ಸೊ ದ ಸಮ್ ಆಫ್ ಇ ಎಮ್ ಎಫ್ ಅಂಡ್ ಐ ಆರ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0. ಗೊತ್ತಾಯ್ತಲ್ಲೋ ಈಕ್ವೇಷನ್ ಬರೆಯೋದು ಹೇಗೆ ಅಂತ. ಈಗ ಸಿಂಪ್ಲಿಫೈ ಮಾಡಿ. 6 -8 -3 ಅಗೈನ್ -8, 2 ಸತಿ 8 ಬಂತು. ಓಕೆ, -8 -3 -8 -1 ಟೋಟಲ್ ಮಾಡ್ಕೊಳ್ಳಿ. ಎಷ್ಟಾಯಿತು? 8 8 16 17 3 20, ಅಂದರೆ -20i1. ಆಮೇಲೆ -3i2 ಈಸ್ ಈಕ್ವಲ್ ಟು 0. ಗೊತ್ತಾಗ್ತಾ ಇದೆಯಾ? ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. 20i1 ಪ್ಲಸ್ 3i2 ಈಸ್ ಈಕ್ವಲ್ ಟು 6. ಇದಿಷ್ಟನ್ನು ಆ ಕಡೆ ಕಳಿಸಿದ್ದೀನಿ. ಇದು ಈಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ಇಲ್ಲಿ ಏನಾದರೂ ಒಂದು ಕಾಮನ್ ಆಗಿ ಡಿವೈಡ್ ಆಗೋ ಥರ ಇದ್ದರೆ ಕಾಮನ್ ಡಿವೈಡ್ ಮಾಡ್ಬೋದು. ನೋಡಿ, ಬೈ ಚಾನ್ಸ್ ಇದೇನಾದರೂ 21 ಆಗಿದ್ದಿದ್ರೆ ನಾನು 3 ಇಂದ ಡಿವೈಡ್ ಮಾಡ್ತಾ ಇದ್ದೆ. ಇದು 21 ಅಲ್ಲ, ಹಾಗಾಗಿ ನಾನು 3 ಇಂದ ಡಿವೈಡ್ ಮಾಡೋದಿಲ್ಲ. ಇರಲಿ, ತೊಂದರೆ ಇಲ್ಲ, ಅದು ಹಾಗೇನೇ ಇರಲಿ. ಒಂದು ಈಕ್ವೇಷನ್ ರೆಡಿ ಆಯಿತು. ಹೆಂಗೆ ಬಂತದೋ? ಬೈ ಅಪ್ಲೈಯಿಂಗ್ KVL ಟು ದಿಸ್ ಪರ್ಟಿಕ್ಯುಲರ್ ಲೂಪ್. ಇದೇ ಥರ ಇನ್ನೊಂದು ಲೂಪಿಗೆ, ಯಾವುದು ಈ ಕಡೆ ಇದೆ ನೋಡಿ, ಈ ಲೂಪಿಗೆ ಅಪ್ಲೈ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್, ಅಪ್ಲೈ KVL ಟು ಯಾವುದು ಲೂಪ್ ಅದು ನಮಗೆ ಹೆಂಗೆ ಕನ್ವೀನಿಯೆಂಟ್ ಅಂತ ತಗೊಳ್ಳೋಣ. ಇಲ್ಲಿ ನೀವು ಕ್ಲಾಕ್ ವೈಸೇ ತಗೋಬೇಕಂತ ಏನಿಲ್ಲ, ನಾನು ಆ್ಯಂಟಿ ಕ್ಲಾಕ್ ವೈಸ್ ತಗೋತೀನಿ. ಇವಾಗ CBFDC KVL ಟು CBFDC ತಗೊಂಡೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? C to B, B to F, F to D, D to C ಹಿಂಗೆ ಬರ್ತಾ ಇದ್ದೀನಿ. ದಿಸ್ ಈಸ್ ಮೈ ಕನ್ವೆನ್ಷನಲ್ ಡೈರೆಕ್ಷನ್. ನೋಡಿ, ಇವಾಗ ಆ್ಯಂಟಿ ಕ್ಲಾಕ್ ವೈಸ್ ಇದೆ. ಸೊ ಹೆಂಗೆ ಬೇಕಾದ್ರೂ ತೊಗೊಳ್ಳಿ, ನೀವು ಕ್ಲಾಕ್ ವೈಸ್ ಆದರೂ ತೊಗೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸ್ ಆದರೂ ತೊಗೊಳ್ಳಿ, ಬಟ್ ರೂಲ್ಸನ್ನು ಫಾಲೋ ಮಾಡಿಬಿಟ್ರೆ ಯಾವ ತೊಂದರೆನೂ ಆಗೋದಿಲ್ಲ. ಸೊ ಈಗ ನಾನು ಡೈರೆಕ್ಟಾಗಿ ಬರೆದುಬಿಡ್ತೀನಿ. ನೋಡಿ, ನಾನು ಹಿಂಗೆ ಹೋಗ್ತಾ ಇರೋದ್ರಿಂದ EMF ಪಾಸಿಟಿವ್ ಇರುತ್ತೆ. 2 ಫಸ್ಟ್ಗೆ EMF ಬರೆದುಬಿಡ್ತೀನಿ. ಆಮೇಲೆ ಇಲ್ಲಿ 1 ohm ಇಲ್ಲಿಂದ ಬರಿತೀನಿ. 4 into I2, that is -4 into I2. ಆಮೇಲೆ ಹಾಗೆ ಬರ್ತೀನಿ 3 into -3 into I1 plus I2. ಹಾಗೆ ಮುಂದೆ ಹೋಗ್ತೀನಿ 4 into I2 -4 into I2. ಮತ್ತೆ ಮುಂದೆ ಹೋಗ್ತೀನಿ -1 I2 is equal to 0. So I don't think you have any difficulty in this writing this equation. ಇಲ್ಲಾಗಲೇ ನಾನು ವಿವರವಾಗಿ ವಿಶದವಾಗಿ ಹೇಳಿರೋದ್ರಿಂದ ಇಲ್ಲೇನಂತ ಕಷ್ಟ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸಾಲ್ವ್ ದಿಸ್. 2 ಮೈನಸ್, ನೋಡಪ್ಪ ಇಲ್ಲಿ 4 ಇದೆ, 4 ಮತ್ತು -3, 4 3 7, 1 8, 4 12, -12i2 -3i1 equals 0. I just opened the bracket and simplified. ಇನ್ನೊಮ್ಮೆ ಚೆಕ್ ಮಾಡ್ತೀನಿ. 4 3 7, 7 4 11, 1 12 ಸರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 3i1 ಪ್ಲಸ್ 12i2 ಈಸ್ ಈಕ್ವಲ್ ಟು 2. ಸೊ ಇದಿಷ್ಟನ್ನು ಆ ಕಡೆ ಕಳಿಸಿದೆ, 2 ಅಲ್ಲೇ ಇಟ್ಕೊಂಡೆ, ಈ ಆರ್ಡರಲ್ಲಿ ಬಂತು. ಇಲ್ಲೂ ಅಷ್ಟೇ, ಯಾವುದಾದ್ರು ಒಂದು ಕಾಮನ್ ನಂಬರಿಂದ ಡಿವೈಡ್ ಆಗೋದಾದರೆ ಡಿವೈಡ್ ಮಾಡಿ, ಇಲ್ಲ ಅಂದರೆ ಹಾಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಸೊ ನಾನು ಮೊದಲಿಗೆ ಏನು ಹೇಳಿದ್ದೆ, 2 ಈಕ್ವೇಷನ್ ಬೇಕು ಅಂತ ಹೇಳಿದ್ದೆ. 2 ಈಕ್ವೇಷನ್ ರೆಡಿ ಆಯಿತು. 2 ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂಡ್ ಯು ನೋ ಹೌ ಟು ಸಿಂಪ್ಲಿಫೈ. ಈಗ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ. ಸೊ ಈಕ್ವೇಷನ್ 1 ಆಲ್ರೆಡಿ, ಸರ್ ಈಕ್ವೇಷನ್ 2 ಆಲ್ರೆಡಿ ಇದೆ, ಇದನ್ನ ಇನ್ನೊಮ್ಮೆ ಬರ್ಕೋತೀನಿ. 3i1 ಪ್ಲಸ್ 12i2 ಈಕ್ವಲ್ಸ್ 2. ಇದನ್ನು ಬರ್ಕೋತೀನಿ. 20i1 ಪ್ಲಸ್ 3i2 ಈಸ್ ಈಕ್ವಲ್ ಟು 6. ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ನಿಮಗೆ 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ಹೆಂಗೆ, ಯಾವುದಾದ್ರು ಒಂದು ಕ್ಯಾನ್ಸಲ್ ಮಾಡಬೇಕು. ಯಾವುದನ್ನು ಕ್ಯಾನ್ಸಲ್ ಮಾಡೋಣ? ಇದನ್ನಾದರೂ ಮಾಡಿ, ಇದನ್ನಾದರೂ ಮಾಡಿ, ನಿಮಗೆ ಬಿಟ್ಟಿದ್ದು. ಓಕೆ, ನಾನು ಇದನ್ನೇ ಕ್ಯಾನ್ಸಲ್ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಬೈ 20 ಮಲ್ಟಿಪ್ಲೈ ಬೈ 3, ಅವಾಗ ಏನಾಗುತ್ತೆ? 23 60i1 ಪ್ಲಸ್ 12 2s 240 240i2 is equal to 40. ಈಕ್ವೇಷನ್ ಚೇಂಜ್ ಆಯಿತು. ಇದಕ್ಕೆ ಬರೋಣ. 20 into 3 60i1 ಪ್ಲಸ್ 3 3 9 9i2 ದಟ್ ಈಸ್ ಈಕ್ವಲ್ ಟು 6 into 3 6 3s 18.
Now we have two simultaneous equations. 60 I1 plus 240 I2 is equal to 40. 60 I1 plus 9 I2 is equal to 18. Now let us solve this. Subtract. So when you subtract, this becomes minus, this becomes minus, this becomes minus. ಕಳಿಯೋಣ ಈ ಈಕ್ವೇಶನ್ ಅನ್ನು ಇದರಲ್ಲಿ ಕಳಿಯೋಣ. ಅವಾಗ 60 I1 ಕ್ಯಾನ್ಸಲ್ ಆಯಿತು. 240 ಮೈನಸ್ 9 ಅಂದರೆ 231 I2 ಆಯಿತು ಈಸ್ ಈಕ್ವಲ್ ಟು 40 ಮೈನಸ್ 18. 40 ಮೈನಸ್ 18 ಅಂದರೆ 22. ಸೊ 8 ಪ್ಲಸ್ 2 ಕರೆಕ್ಟ್ 22 ಆಯಿತು. ಓಕೆ, ಅವಾಗ I2 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 231. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. I2 ಈಸ್ ಈಕ್ವಲ್ ಟು 22 ಬೈ 231. ಬೇಕಾದ್ರೆ ಕ್ಯಾಲ್ಕುಲೇಟರ್ ಇದ್ದರೆ ನಿಮ್ಮ ಪಕ್ಕದಲ್ಲಿ ಕಮರ್ಷಿಯಲ್ ಕ್ಯಾಲ್ಕುಲೇಟರ್ ಅಲೌಡ್, ಅದನ್ನು ತಗೊಂಡು ಇದನ್ನು ಸಾಲ್ವ್ ಮಾಡಿ. ಸೊ ನಾನೀಗ ವ್ಯಾಲ್ಯೂವನ್ನು ಬರಿತೀನಿ. 22 ಬೈ 231 ಎಷ್ಟು ಅಂತ. ಸೊ ದಿಸ್ ಈಸ್ ಈಕ್ವಲ್ ಟು 0.095 ಆಂಪೇರ್ I2 ಬಂತು. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು I1 ಪ್ಲಸ್ I2 ಅಂದರೆ I2 ಜೊತೆಗೆ I1 ಕೂಡ ಕಂಡುಹಿಡಿಬೇಕು. ಈಗ ಯಾವುದಾದ್ರು ಒಂದು ಈಕ್ವೇಷನ್ ಅನ್ನು ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಈಕ್ವೇಷನ್ ಓನ್ಲಿ. ಸೊ ಇನ್ ದಿಸ್ ಈಕ್ವೇಷನ್ ಐ ಸಬ್ಸ್ಟಿಟ್ಯೂಟ್ I2 ವ್ಯಾಲ್ಯೂ, ದಟ್ ಈಸ್ 3I1 ಪ್ಲಸ್ 12I2. I2 is 0.095 is equal to 2. ಆಯಿತಾ, ಈ ಈಕ್ವೇಷನ್ ದಟ್ ಈಸ್ 3I1 ಪ್ಲಸ್ ರಫ್ಲಿ ಐ ರೈಟ್ ದಿಸ್ ಆಸ್ 12 ಇಂಟು 0.1 ಈಸ್ ಈಕ್ವಲ್ ಟು 2. ದಟ್ ಈಸ್ 3I1 ಪ್ಲಸ್ 12 ಇಂಟು 0.1 ಮೀನ್ಸ್ 1.2, ದಟ್ ಈಸ್ ಈಕ್ವಲ್ ಟು 2. ಸೊ 3I1 ಈಸ್ ಈಕ್ವಲ್ ಟು ಈ ಕಡೆ ಬಂತು 2 ಮೈನಸ್ 1.2, ದಟ್ ಈಸ್ 0.8. 2 ಅಲ್ಲಿ 1.2 ಹೋದರೆ ಸೊ ಅದೇ 0.8 ಕರೆಕ್ಟ್. ಸೊ 3I1 is equal to 0.8. I1 is equal to 0.8 divided by 3. Once again like this you solve this also. 0.8 by 3 ಎಷ್ಟು ಬರುತ್ತೆ? ಪಾಕೆಟ್ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಮಾಡಿ ಇವಾಗ ಬರೀತೀನಿ. ಸೊ ದಿಸ್ ಈಸ್ 0.27 ಆಂಪೇರ್. ಸೊ I1 ಈಕ್ವಲ್ಸ್ 0.27 ಆಂಪೇರ್ ಬರುತ್ತೆ. ನಮಗೆ ಏನು ಬೇಕಾಗಿದೆ ಆ್ಯಕ್ಚುಲಿ ಕ್ವಶನ್ ಏನು? ಫೈಂಡ್ ಕರೆಂಟ್ ಥ್ರೂ 3 ಓಮ್ ಅಂದರೆ I1 ಪ್ಲಸ್ I2 ಕಂಡುಹಿಡಿಬೇಕು. So therefore I1 plus I2 equals 0.27 plus 0.095 ಇದೆಯಲ್ಲ, ಇದನ್ನ ಅಪ್ರಾಕ್ಸಿಮೇಟ್ ಆಗಿ 0.01 ಅಂತ ಬರೀಬಹುದು. ಅದನ್ನೇ ನಾನು ಇಲ್ಲಿ ಮಾಡಿದ್ದು. ಸಾರಿ 0.1 ಅಂತ ಬರೀಬಹುದು. ಇದನ್ನ 0.01 ಅಲ್ಲ 0.1 ಅಂತ ಬರೀಬಹುದು. ಅದನ್ನೇ ನಾನು ಇಲ್ಲಿ ಮಾಡಿರೋದು. ಆಯ್ತಾ? ಸೊ 0.1 that is equal to 0.37 ampere. So this is the current flowing through 3 ohm. ಗೊತ್ತಾಯ್ತಲ್ವಾ? ಸೊ ರೂಲ್ಸ್ ಅನ್ನೆಲ್ಲ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಅನ್ನು ಮಾಡಿದ್ದೀನಿ. ಈಗ ಇನ್ನು ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ. ಇಲ್ಲಿ ಬರೀ ಕರೆಂಟ್ ಅಷ್ಟೇ ಕೇಳಬೇಕು ಅಂತ ಏನಿಲ್ಲ. ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಹಿಯರ್ ಅಕ್ರಾಸ್ 3 ಓಮ್ ಅಂತ ಕೇಳ್ಬೋದು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬಂದಾಗ ವಿ ಓಮ್ಸ್ ಲಾ ದಟ್ ಈಸ್ ಈಕ್ವಲ್ ಟು ವಿ ಈಕ್ವಲ್ಸ್ IR. ಸೊ ಐ ಅಂದರೆ ಯಾವುದು? ಯಾವ ರೆಸಿಸ್ಟರ್ನಲ್ಲಿ ಕರೆಂಟ್ ಹೋಗ್ತಿದೆಯೋ ಅದು. ಅಂದರೆ 3 ಓಮ್ ಅಂದರೆ I1 ಪ್ಲಸ್ I2 ಅಂದರೆ ಇಷ್ಟು, ದಟ್ ಈಸ್ 0.37 ಇಂಟು R ಅಂದರೆ ಯಾವುದು? ಯಾವ ರೆಸಿಸ್ಟರ್ನ ಕೇಳಿದಾರೋ ಅದು. ಇವಾಗ ಇಲ್ಲಿ ಕೇಳಿರೋದು 3 ಓಮ್ ರೆಸಿಸ್ಟರ್. ಸೊ ಇಟ್ ಈಸ್ 3. ಸೊ ಸಿಂಪ್ಲಿಫೈ ಮಾಡಿ 21 3 3 9 2 11. ಸೊ 1.11 ವೋಲ್ಟ್. ದಿಸ್ ಈಸ್ ದ PD ಅಕ್ರಾಸ್ 3 ಓಮ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ ಈ ಸರ್ಕ್ಯೂಟಲ್ಲಿ I1 ಗೊತ್ತಾಯಿತು, I2 ಗೊತ್ತಾಯಿತು, I1 ಪ್ಲಸ್ I2 ಗೊತ್ತಾಯಿತು. ಈಗ ಅವರು ಯಾವ ರೆಸಿಸ್ಟರ್ನಾದರೂ ಕೇಳಿ, ಫಾರ್ ಎಕ್ಸಾಂಪಲ್ ಫೈಂಡ್ PD ಅಕ್ರಾಸ್ 8 ಓಮ್, ದೆನ್ ಇಟ್ ಈಸ್ 8 ಇಂಟು I1. ಫೈಂಡ್ PD ಅಕ್ರಾಸ್ 4 ಓಮ್, ಇಟ್ ಈಸ್ 4 ಇಂಟು I2. ಆರ್ ಪವರ್ ಕೇಳ್ಬೋದು. ಫೈಂಡ್ ಪವರ್ ಡಿಸಿಪೇಟೆಡ್, P ಈಸ್ ಈಕ್ವಲ್ ಟು ಫಾರ್ಮುಲಾ I ಸ್ಕ್ವಯರ್ R, ವಿಚ್ I1, ವಿಚ್ ಆರ್ 8 ಓಮ್. ಅದೇ ಥರ ಇಲ್ಲಿ ಕೇಳ್ತಾರೆ ಅಂದ್ಕೊಳ್ಳಿ, ಫೈಂಡ್ ದ ಪವರ್ ಡಿಸಿಪೇಟೆಡ್ ಅಕ್ರಾಸ್ 4 ಓಮ್. ಸೊ ವಿಚ್ I2 ಸ್ಕ್ವಯರ್, ವಿಚ್ ಆರ್ 4 ಓಮ್. ಈ ಥರ ಪವರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಕಿರ್ಚಾಫ್ ಲಾನ ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲನ್ನು ಮಾಡೋಣ. ಓಕೆ, ಸೊ ಲೆಟ್ ಮಿ ಟೇಕ್ ಸೆಕೆಂಡ್ ಎಕ್ಸಾಂಪಲ್. Now let us consider second example. Look at this circuit. I consider 2 cells connected in parallel. Okay, so like this, and finally one resistor. This is the circuit. ಈ ತರ ಇದೆ ಸರ್ಕ್ಯೂಟ್.
ಈ ಸೆಲ್ಲಿನ ಇ ಎಮ್ ಎಫ್ ಅನ್ನು 4 ವೋಲ್ಟ್ ಅಂತ ತಗೋತೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್ ಅಂತ ತಗೊಳ್ಳೋಣ. ಈ ಸೆಲ್ಲಿಗೆ ಇ ಎಮ್ ಎಫ್ 2 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ಒನ್ಸ್ ಅಗೇನ್ 1 ಓಮ್ ಅಂತ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ 3 ಓಮ್ ಎಕ್ಸ್ಟರ್ನಲ್ ರೆಸಿಸ್ಟರ್. ಓಕೆ, 3ನೇ ಇರಬೇಕಂತಿಲ್ಲ, ಯಾವ ಥರ ಬೇಕಾದರೂ ಇರ್ಬೋದು. ನೋ ಕ್ವಶನ್ ಅಗೈನ್, ಫೈಂಡ್ ಕರೆಂಟ್ ಥ್ರೂ ದಿಸ್ 3 ಓಮ್. ಇದೇನು ಪ್ರೀವಿಯಸ್ ಪ್ರಾಬ್ಲಮಲ್ಲೂ 3ನೇ ತಗೊಂಡ್ರು, ಇವಾಗಲೂ 3 ತಗೋತಾರೆ ಅಂತ ಅಂದ್ಕೋಬೇಡಿ. ಒಂದು ವ್ಯಾಲ್ಯೂ ತಗೋಬೇಕು, ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು 4 ಅಂತ ತೊಗೊಂಡ್ಬೇಕಾದ್ರು ಮಾಡಿ, 10 ಅಂತ ತೊಗೊಂಡು ಮಾಡಿ. ಹೆಂಗೆ ಮಾಡಿದ್ರು ಮೆಥಡ್ ಸೇಮ್ ಇದ್ದರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ಕ್ವಶನ್ ಬಂದುಬಿಟ್ಟು ಫೈಂಡ್ ಕರೆಂಟ್ ಥ್ರೂ 3 ಓಮ್ ಇನ್ ದ ಗಿವನ್ ಸರ್ಕ್ಯೂಟ್. ವೆಲ್, first we shall follow the rule. First rule ಏನು? Name the circuit. Yes, name it as A, B, C, D, F, G. E I am not writing. ಸೆಕೆಂಡ್ ಏನು? ಪ್ರತಿಯೊಂದು ಸೆಲ್ಲಿನ ಹೊರಗಡೆ ಒಂದು ಲೈನ್ ಹಾಕಬೇಕು, ಅದು ಪಾಸಿಟಿವ್ ಟರ್ಮಿನಲ್ ಕಡೆಗೆ ಬರಬೇಕು. ಯಾಕೆ? ಇಟ್ ರೆಪ್ರೆಸೆಂಟ್ಸ್ ಕರೆಂಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಅಂತ. ಸೊ ಹಾಗೇನೆ ಇಲ್ಲಿ ಕೂಡ, ಅಥವಾ ಇಲ್ಲಿ ಹಾಕ್ತೀನಿ ಬಿಡಿ, ಎಲ್ಲ ಒಂದೇನೆ, ಅಲ್ಲಿ ಸ್ವಲ್ಪ ಜಾಗ ಇಲ್ಲ ಅಂತ ಹೇಳಿ ಇಲ್ಲಿ ಬರ್ತಿದ್ದೀನಿ. ಸೊ ಇದು ಸೆಲ್ ರೂಲಿಗೆ ಬೇಕಾಗಿರುವಂಥ ಆರೋ ಮಾರ್ಕ್. ನೆಕ್ಸ್ಟು ಪಾಸಿಟಿವ್ ಟರ್ಮಿನಲಿಂದ ಕರೆಂಟನ್ನು ಸ್ಟಾರ್ಟ್ ಮಾಡಿ, ಸೊ ಹೀಗೆ ಬರಲಿ, ಇದು I1 ಆಗುತ್ತೆ. ಹೀಗೆ ಸ್ಟಾರ್ಟ್ ಮಾಡಿ, ಇದು I2 ಆಗುತ್ತೆ. I1 ಮತ್ತು I2 ಸೇರಿಕೊಂಡು ಮುಂದಕ್ಕೆ I1 ಪ್ಲಸ್ I2 ಆಗುತ್ತೆ. ಸೊ ಐ ಹ್ಯಾವ್ ಟು ಫೈಂಡ್ ಔಟ್ I1 ಪ್ಲಸ್ I2. ಹಾಗೆ ಬಂದಂಥ ಕರೆಂಟು ಇಲ್ಲಿ ಕೂಡ I1 ಪ್ಲಸ್ I2ನೇ, ಅದರಲ್ಲಿ I2 ವಾಪಸ್ ಇಲ್ಲಿಗೆ ಹೋಗುತ್ತೆ, I1 ವಾಪಸ್ ಇಲ್ಲಿಗೆ ಹೋಗುತ್ತೆ. ಗೊತ್ತಾಯ್ತಲ್ವಾ? ಸೊ ಕರೆಂಟ್ಗಳು ಈ ಬ್ಯಾಟ್ರಿಯಿಂದ ಸ್ಟಾರ್ಟ್ ಆದವು, ಎರಡು ಜಾಯಿನ್ ಆದವು, ಮುಂದಕ್ಕೆ ಜೊತೆಗೆ ಹೋದು, ಮತ್ತೆ ಇಲ್ಲಿ ಡಿವೈಡ್ ಆಗಿ ಅವ್ರವ್ರ ಮನೆಗೆ ಅವರು ವಾಪಸ್ ಹೋದರು. ಹೌದಾ? ಈಗ ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ಇದೆ? 2 ಇದೆ. ಯಾವ್ಯಾವುದು? I1 ಆ್ಯಂಡ್ I2. ಸೊ ಎಷ್ಟು ಈಕ್ವೇಷನ್ಸ್ ಬೇಕು? 2 ಈಕ್ವೇಷನ್ಸ್ ಬೇಕು. ಸೊ ಲೆಟ್ ಅಸ್ ರೈಟ್ 2 ಈಕ್ವೇಷನ್ಸ್ ದೆನ್ ಯೂಸಿಂಗ್ ವೋಲ್ಟೇಜ್ ಲಾ, KVL, ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಸೊ ಇವಾಗ 2 ಈಕ್ವೇಷನ್ ಬರೀಬೇಕಂದ್ರೆ 2 ಲೂಪ್ಗಳನ್ನು ತಗೋಬೇಕಲ್ವಾ? ಎಸ್. ನೌ ಐ ವಿಲ್ ಕನ್ಸಿಡರ್ A, C, D, G, A. So let me apply KVL to A, C, D, G, A. ಆಯ್ತಲ್ವಾ? ಈಗ A ಇಂದ C ಗೆ ಬರ್ತಾ ಇದ್ದೀನಿ. Is there any resistance in this path? No resistance. Therefore from A to C no IR product. ನೆಕ್ಸ್ಟ್ ಸಿ ಇಂದ ಡಿಗೆ ಹೋಗ್ತಾ ಇದ್ದೀನಿ. ಎಸ್, ದೇರ್ ಈಸ್ ಕರೆಂಟ್ I1 I2, ದೇರ್ ಈಸ್ ರೆಸಿಸ್ಟರ್ 3 ಓಮ್. ವೆಲ್, ಐ ಆಮ್ ಗೋಯಿಂಗ್ ಲೈಕ್ ದಿಸ್, A C D G ಅಂದರೆ ಈ ಥರ ಕನ್ವೆನ್ಷನಲ್ ಡೈರೆಕ್ಷನ್ ಇದೆ ನಂದು. I1 I2 3 ಇಂಟು I1 ಪ್ಲಸ್ I2. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಗೊತ್ತಾಯ್ತು ಸರ್. ಇದು ನೆಗೆಟಿವ್ ಪಾಸಿಟಿವ್ ಡಿಸೈಡ್ ಮಾಡಿ. ರೆಸಿಸ್ಟೆನ್ಸ್ ರೂಲ್, ನೀವು ಹೋಗೋ ಡೈರೆಕ್ಷನ್ನಲ್ಲೇ ಕರೆಂಟ್ ಇದ್ದರೆ IR ಪ್ರಾಡಕ್ಟ್ ನೆಗೆಟಿವ್, ನೀವು ಹೋಗೋ ಡೈರೆಕ್ಷನ್ನಲ್ಲೇ ಕರೆಂಟ್ ಇದೆ, ಹಾಗಾಗಿ ಇದು ಮೈನಸ್. ಆಯ್ತಲ್ವಾ? ಸರಿ, ಡಿ ಆಯಿತು. ಡಿ ಇಂದ ಎಫ್ಗೆ ಯಾವ ರೆಸಿಸ್ಟರು ಇಲ್ಲ, ಡಿ ಇಂದ ಜಿಗೆ ಯಾವ ರೆಸಿಸ್ಟರು ಇಲ್ಲ, ಜಿ ಇಂದ ಎಗೆ ವಾಪಸ್ ಲೂಪ್ ಕಂಪ್ಲೀಟ್ ಮಾಡಬೇಕು. ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಜಿ, ಜಿ ಇಂದ ಎ, ಜಿ ಇಂದ ಎಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಯಾವುದಾದ್ರು ರೆಸಿಸ್ಟರ್ ಕಾಣಿಸ್ತಾ ಇದೆಯಾ? ಕೇರ್ಫುಲ್ಲಾಗಿ ಗಮನಿಸಿ. ಸರ್ ಅಲ್ಲಿ ಕಾಣಿಸ್ತಾ ಇದೆ 1 ಓಮ್ ಇದೆ. ಎಸ್, ದೇರ್ ಈಸ್ 1 ಓಮ್. ಆರ್ IR ಪ್ರಾಡಕ್ಟ್ ಆರ್ ಈಸ್ 1. ವಾಟ್ ಅಬೌಟ್ ಐ ಯಾವುದು? ಹಾಗಾದರೆ ಇಲ್ಲಿಂದ ನೋಡ್ರಪ್ಪ, ಮುಂದಕ್ಕೆ ಹೋಗ್ತಾ ಇರೋದು ಬರೀ I1 ಮಾತ್ರ, ಹಾಗಾಗಿ ಅದು 1I1 ಆಗುತ್ತೆ. ಹೌದಲ್ವಾ ಮಕ್ಕಳೇ? ಸರಿ ಸರ್, ಈಗ ಇದು ಪ್ಲಸ್ಸಾ ಮೈನಸ್ಸಾ? ಇನ್ನೇನು ಹೇಳಬೇಕಾಗಿಲ್ಲ ನೋಡ್ರಿ, ಹಿಂಗೆ ತಾನೇ ಹೋಗ್ತಾ ಇದ್ದೀರಾ. ಸೊ ಹಿಂಗೆ ಹೋಗ್ತಾ ಇದ್ದೀರಾ ಅಂದರೆ ರೆಸಿಸ್ಟರ್ ಕರೆಗೆ ನೀವು ಹೋಗ್ತಾ ಇದ್ದೀರಾ, ಅಂದರೆ ಇದು ಮೈನಸ್ಸೇನೆ. ಇಲ್ಲಿ ನಿಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ, ಹಾಗಾಗಿ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಿಲ್ಲ. ಬೇಕು ಅಂದರೆ ಇಲ್ಲೊಂದು ಜಿಗ್ಜ್ಯಾಕ್ ಲೈನನ್ನು ಹಾಕ್ಕೊಂಬಿಡಿ, ಆವಾಗ ಕನ್ವಿನ್ಸ್ ಆಗುತ್ತೆ. ಸೊ ಅಲ್ಲಿಗೆ IR ಪ್ರಾಡಕ್ಟನ್ನು ಬರೆದೆ. ಸರಿ, EMF ಬರಿಬೇಕಲ್ವಾ? ಹಾಗೆ ಮುಂದಕ್ಕೆ ಹೋಗಿ, ಸೊ ಕನ್ವೆನ್ಷನಲ್ ಡೈರೆಕ್ಷನಲ್ಲಿ ಹಿಂಗೆ ಮುಂದಕ್ಕೆ ಬಂದರೆ ನೋಡ್ರಿ, ಇದು ಮತ್ತು ಇದು ಸೇಮ್ ಇದೆ. ಸೇಮ್ ಇದ್ದರೆ EMF ಪಾಸಿಟಿವ್ ಇರಬೇಕು. ದೇರ್ಫೋರ್ ಇಟ್ ಈಸ್ ಪ್ಲಸ್ 4 ವೋಲ್ಟ್. ವೋಲ್ಟ್ ಏನು ಬರೆಯೋದು ಬೇಡ. ಸೊ ಒಂದು ಇಕ್ವೇಷನ್ ಆಯ್ತಲ್ವಾ? ಸೊ EMF and IR product sum is equal to 0. This is Kirchhoff's voltage law. Expand, minus 3I1 minus I1 minus 4I1 minus 3I2 is equal to 4 is equal to 0.
ಸರಿನಾ? ಈಗ ಇದನ್ನು ಆ ಕಡೆ ಕಳಿಸ್ತೀನಿ. 4i1 ಪ್ಲಸ್ 3i2 ಈಸ್ ಈಕ್ವಲ್ ಟು 4. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಸೊ ಒಂದು ಈಕ್ವೇಷನ್ ರೆಡಿ ಆಯಿತು. ಇನ್ನು ಒಂದು ಈಕ್ವೇಷನ್ ರೆಡಿ ಮಾಡ್ಕೊಂಬಿಟ್ರೆ ಮುಗೀತು. ಅದಕ್ಕೆ ಇನ್ನೊಂದು ಲೂಪನ್ನು ತಗೊಳ್ಳೋಣ. ನಾವು ಐ ಕನ್ಸಿಡರ್ ಬಿ ಸಿ ಡಿ ಎಫ್ ಬಿ. ಸೊ ಅಪ್ಲೈ ಕೆ ವಿ ಎಲ್ ಟು ಬಿ ಸಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಎಫ್, ಎಫ್ ಟು ಬಿ. ಗೊತ್ತಾಯ್ತಲ್ವಾ? ಬಿ ಸಿ ಡಿ ಎಫ್ ಬಿ. ಸರಿ, ಬಿ ಇಂದ ಸಿಗೆ ಬರ್ತಾ ಇದ್ದೀರಾ, ಯಾವುದಾದ್ರೂ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆಯಾ ದಾರಿನಲ್ಲಿ? ಇಲ್ಲ ಸರ್, ಹಾಗಾದರೆ ಹೈಯರ್ ಪ್ರಾಡಕ್ಟ್ ಇಲ್ಲ. ಸಿ ಇಂದ ಡಿಗೆ ಹೋಗ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ಸೊ ಇಟ್ ಈಸ್ 3 ಇಂಟು i1 ಪ್ಲಸ್ i2. ಒನ್ಸ್ ಅಗೈನ್ ಇಟ್ ಈಸ್ ನೆಗೆಟಿವ್ ಸೈನ್ ಬಿಕಾಸ್ ನೌ ಆಲ್ಸೋ ಐ ಆಮ್ ಗೋಯಿಂಗ್ ಇನ್ ದಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೋಡಿ, ಬಿ ಸಿ ಡಿ ಎಫ್ ಬಿ ಹೀಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡಿ ಇಂದ ಎಫ್ಗೆ ಯಾವುದು ಇಲ್ಲ ಸರ್. ಎಫ್ ಇಂದ ಬಿಗೆ ಇದೆ ಸರ್, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಸರ್, -1i2 ಅದು. ಆಮೇಲೆ ಮುಂದಕ್ಕೆ ಹಾಗೆ ಬಂದರೆ ಇ ಎಮ್ ಎಫ್ ಇದೆ ಸರ್, 2 ವೋಲ್ಟ್, ರೈಟ್? ದಟ್ ಈಸ್ ಈಕ್ವಲ್ ಟು 0. ಮಕ್ಕಳೇ, ಅರ್ಥ ಆಯ್ತಾ ಇದು ಸ್ಟೆಪ್? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಬಿ ಸಿ ನೋ ರೆಸಿಸ್ಟರ್, ನೋ ಹೈಯರ್ ಪ್ರಾಡಕ್ಟ್. ಸಿ ಡಿ ದೇರ್ ಈಸ್ 3 ohm, i1 ಪ್ಲಸ್ i2. D to F no resistor, no IR product. F to B there is 1 ohm resistor, so 1i2 minus sign because we are going in the direction of current. Next we are going in the direction of cell EMF, therefore plus 2. So simplify. 2 minus 3i1 minus 4i2 equals 0, or 3i1 plus 4i2 is equal to 2. Call this as equation number 2. ಸೊ 2 ಈಕ್ವೇಷನ್ ರೆಡಿ ಆಯಿತು. ಇನ್ನು ಮುಂದಿದ್ದಕ್ಕೆ ನೀವೇ ನನ್ನನ್ನು ಕಾಯೋ ನೆಸೆಸಿಟಿ ಇಲ್ಲ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರನ್ನು ಚೆಕ್ ಮಾಡಿ, ನಾನು ಮಾಡ್ತಾ ಇರ್ತೀನಿ. ಸೊ ಇದು ಮತ್ತು ಇದನ್ನು ಕೆಳಗೆ ಬರ್ಕೊಡ್ತೀನಿ, ಒಂದ್ರ ಕೆಳಗೊಂದು. 4i1 ಪ್ಲಸ್ 3i2 ಈಸ್ ಈಕ್ವಲ್ ಟು 4. 3i1 ಪ್ಲಸ್ 4i2 ಈಸ್ ಈಕ್ವಲ್ ಟು 2. ಸೊ ಕ್ಯಾನ್ಸಲ್ ಮಾಡಬೇಕಲ್ವ ಯಾವ್ದಾದ್ರು ಒಂದನ್ನು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಐ ಮಲ್ಟಿಪ್ಲೈ ದಿಸ್ ಬೈ 3, ಮಲ್ಟಿಪ್ಲೈ ದಿಸ್ ಬೈ 4. ಇವೆಲ್ಲ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೇನೆ. 3 4s 12i1 ಪ್ಲಸ್ 3 3s 9i2 ಈಸ್ ಈಕ್ವಲ್ ಟು 4 3s 12. ಇನ್ನೊಮ್ಮೆ 4 3s 4 3 12, 3 3 9, 4 3 12. ಸೊ 12i1 9i2 ಈಸ್ ಈಕ್ವಲ್ ಟು 12. ಹಾಗೆ 4 3s 12i1 ಪ್ಲಸ್ 4 4s 16i2 ಈಸ್ ಈಕ್ವಲ್ ಟು 8. 4 3s 4 3 12, 4 4 16, 4 2 8 ಬಂತಲ್ವಾ? ಈಗ ಏನು ಮಾಡ್ತೀರಾ ಸರ್? ಸಬ್ಟ್ರಾಕ್ಟ್ ಮಾಡ್ತೀವಿ. ಎಸ್, ಯು ಆರ್ ಕರೆಕ್ಟ್. ಸಬ್ಟ್ರಾಕ್ಟ್ ಸಬ್ಟ್ರಾಕ್ಟ್ ಸಬ್ಟ್ರಾಕ್ಟ್. ಸೊ 12i1 ಕ್ಯಾನ್ಸಲ್. ಹಿಯರ್ ಇಟ್ ಈಸ್ ಮೈನಸ್ 16 minus 9 7i2. ಇನ್ನೊಮ್ಮೆ ಚೆಕ್ ಮಾಡಿ. 16 minus 9 ಎಷ್ಟು? 7. So 7i2 equals 12 minus 8 4. So I have 7i2 is equal to 4 with negative sign. I continue here. I just want i2 that is equal to 4 divided by 7 with negative sign. ಗೊತ್ತಾಯ್ತಲ್ವಾ? ಸಾಲ್ವ್ ಮಾಡಿ. i2 is equal to 4 by 7 ಎಷ್ಟು ಬರುತ್ತೆ? ತಗೊಳ್ಳಿ ಪಾಕೆಟ್ ಕ್ಯಾಲ್ಕುಲೇಟರನ್ನು ಚೆಕ್ ಮಾಡಿ. I will write the answer now, you please check. So this comes out to be 0.57 ampere with negative sign. So i2 ಬಂತು. ಬಟ್ ಆ್ಯಕ್ಚುಲಿ ನನಗೆ ಬೇಕಾಗಿರೋದು i1 ಪ್ಲಸ್ i2, ಅಂದರೆ i1 ಕೂಡ ಕಂಡುಹಿಡಿಬೇಕಲ್ವಾ? ತಗೊಳ್ಳಿ ಈ ಈಕ್ವೇಷನನ್ನು. 3i1 ಪ್ಲಸ್ 4 ಇಂಟು minus 0.57 is equal to 2. Solve it. So 3i1 minus ಎಷ್ಟಾಗುತ್ತೆ ನೋಡಿ. 7 4 28, 4 5 22 22. ಸೊ 2.28 ಈಸ್ ಈಕ್ವಲ್ ಟು 2. ಸೊ 3i1 ಈಸ್ ಈಕ್ವಲ್ ಟು ಆ ಕಡೆಗೆ ಹೋದರೆ 2 ಪ್ಲಸ್ 2.28 ಆರ್ 3i1 ಈಸ್ ಈಕ್ವಲ್ ಟು 4.28. ಐ ವಾಂಟ್ i1 ದಟ್ ಈಸ್ 4.28 ಡಿವೈಡೆಡ್ ಬೈ 3. ಸೊ ಸಾಲ್ವ್ ಇಟ್. 4.28 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ ನೋಡೋಣ. ದಿಸ್ ಕಮ್ಸ್ ಔಟ್ ಟು ಬಿ 1.43. 1.43. Okay. I1 is there, I2 is there,
I2 is here, I1 is here, so find out I1 plus I2. I want I1 plus I2, that is equal to I1 is 1.43, I2 is minus 0.57, so 1.43 minus 0.57 ಎಷ್ಟಾಗುತ್ತೆ 13ರಲ್ಲಿ 7, 13ರಲ್ಲಿ 7 ಹೋದರೆ 6, ಇದು 3 ಆಯಿತು, 13ರಲ್ಲಿ 5 ಹೋದರೆ 8, ಸೊ 0.86. ಸೊ ಇನ್ನು ನಾವು ಕ್ರಾಸ್ ಚೆಕ್ ಮಾಡೋಣ, 7 × 13, 8 5 13 14, ಕರೆಕ್ಟ್. ಸೊ ದಿಸ್ ಕಮ್ಸ್ ಔಟ್ ಟು ಬಿ 0.86 ಆಂಪೇರ್. ಸೊ ಕರೆಂಟ್ ಥ್ರೂ ದಿಸ್ ರೆಸಿಸ್ಟರ್ ಈಸ್ 0.86 ಆಂಪೇರ್. ಸೊ ಬರೀ ಕರೆಂಟ್ ಅಷ್ಟೇ ಅಲ್ಲ, ಇಂದಿನ ಪ್ರಾಬ್ಲಮಲ್ಲಿ ಹೇಳ್ದಂಗೆ ವೋಲ್ಟೇಜನ್ನು ಕೇಳ್ಬೋದು, ದಟ್ ಈಸ್ I ಇಂಟು ಆರ್. I ಈಸ್ ನಥಿಂಗ್ ಬಟ್ I1 ಪ್ಲಸ್ I2, R is nothing but 3 ohm. ಬರೀ ವೋಲ್ಟೇಜ್ ಅಷ್ಟೇ ಅಲ್ಲ, ಪವರ್ ಅನ್ನು ಕೇಳಬಹುದು, ದಟ್ ಈಸ್ P is equal to I square R. ಸೊ ಮಕ್ಕಳೇ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ವೋಲ್ಟೇಜ್ ಲಾ ಮತ್ತು ಕರೆಂಟ್ ಲಾಗಳನ್ನು ಅಪ್ಲೈ ಮಾಡೋದು ಹೇಗೆ, ಸೈನ್ ಕನ್ವೆನ್ಷನ್ ಹೇಗೆ, ಅದನ್ನು ಯೂಸ್ ಮಾಡಿಕೊಂಡು ಸರ್ಕ್ಯೂಟನ್ನು ಸಾಲ್ವ್ ಮಾಡೋದು ಹೇಗೆ ಅಂತ 2 ಎಕ್ಸಾಂಪಲ್ಸನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ, ಸ್ವಲ್ಪ ಲೆಂತಿ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಾಪ್ಟರ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.